ದಿನ ನಾವು ಏನು ಮಾಡಬೇಕು, ದಿನನಿತ್ಯ ದಿನಪತ್ರಿಕೆಯನ್ನು ಓದಬೇಕು ಅಥವಾ ಟಿ ವಿ ಏನಾದರೂ ನೋಡಬೇಕು. ಮೊಬೈಲಲ್ಲಿ ನಿಮ್ಗೆ ಏನಾದರೂ ಒಂದು ಸಂದೇಶ ಬಂದು ನೋಡಬೇಕು. ಪೇಪರ್ ಓದೋದಂದರೆ ನೀವೇನು ಪೂರ್ತಿ 1 hour 2 hour ಪೇಪರ್ ಓದಿ ನಾವು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಾವೇನೋ ತಯಾರಾಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಎಷ್ಟು ಓದಬೇಕು? ನಮಗೆ ಸಂಬಂಧಪಟ್ಟಂತೆ ನಾವು ಈ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ನನಗೆ ಸಂಬಂಧಪಟ್ಟಂಥದ್ದು ಏನಾದರೂ ಆ ಪೇಪರಲ್ಲಿ ಇದೆಯಾ ನಾನು ನೋಡ್ತೀನಿ. ನಾನು ದಿನ 2 ರಿಂದ 3 ಪೇಪರ್ ನೋಡ್ತೀನಿ, ಆಯಿತಾ? ಮೋದಿ 2 ರಿಂದ 3 ಮಾತಾಡ್ತೀನಿ, ಹಾಗೆ ಮಾಡ್ತಾರೆ ಮಾಡಿಬಿಡೋರು. ದಿನ ನಾನು 2 ಪೇಪರ್ ಓದ್ತೇನೆ. ಒಂದು ಕರಾವಳಿ ಮುಂಜಾವಿರಬೇಕು, ಇನ್ನೊಂದು ಪ್ರಜಾವಾಣಿ ನಮ್ಮ ಇರಬೇಕು. ನಾನು ಅದರಲ್ಲಿ ನನಗೇನು ಬೇಕು ನೋಡ್ತೇನೆ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ದಿನಪತ್ರಿಕೆಯಲ್ಲಿ ನನಗೇನು ಬೇಕು ಅನ್ನೋದನ್ನ ಅಷ್ಟೇ, ಉಳಿದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟು ನಾನು ನೋಡ್ತೇನೆ. ನಾನು ಪೇಪರ್ ಓದಬೇಕಾದ್ರೆ ಏನಾಯಿತು, ನನಗೆ ಹರಿಯಾಣದಲ್ಲಿ ಅಥವಾ ಯಲ್ಲಾಪುರದಲ್ಲಿ ದೇವಸ್ಥಾನ ಕಳುವು ಅಂತ ಒಂದಷ್ಟು ಪೇಪರ್ ಆರ್ಟಿಕಲ್ಸ್ ನಾನು ಓದ್ತೇನೆ. ನಾನು ಓದ್ತಿದ್ದಲ್ಲಿ ಸುಮ್ಮನೆ ಇರಲ್ಲ. ನಮ್ಮಲ್ಲೆಲ್ಲ ಇಲ್ಲಿ ನಾವು ಬೆಳಗ್ಗೆ ಸಿಬ್ಬಂದಿಗೆ ಹಾಜರಾತಿ ಸಭೆಯಲ್ಲೆಲ್ಲ ಮಾಡ್ತೀವಿ. ನಾನು ಅವಾಗ ಅವ್ರಿಗೆ ಫಸ್ಟಿಗೆ ಹೇಳಿದ್ದು ಹಾಗೆ, ಏನಂತ ನೋಡು, ಬೇರೆ ಕಡೆ ಎಲ್ಲ ದೇವಸ್ಥಾನ ಕಳ್ತನ ಆಗ್ತಿದ್ದಾವೆ, ನೀವೇನು ಮಾಡಬೇಕು, ಅಲರ್ಟ್ ಆಗಿರಬೇಕು. ಯಾರಿಗೆ ನಮ್ಮ ಕ್ರೈಮ್ ಸ್ಟಾಪ್ಗೆ ನಾನು ಹೇಳಿದೆ ಏನಂತ, ನೋಡಿ ಪೇಪರಲ್ಲೆಲ್ಲ ಅಲ್ಲಿ ಸುತ್ತಮುತ್ತೆಲ್ಲ ದೇವಸ್ಥಾನ ಕಳ್ತನ ಆಗ್ತದೆ. ನಮ್ಮಲ್ಲಾಗಿಲ್ಲ, ಅದೃಷ್ಟವಂತ ನಾವು ಅವತ್ತಿಗೆ ಅದೃಷ್ಟವಂತರು. ಯಾವತ್ತಿಗೆ ಬೇರೆಯವರದನ್ನ ಯಾವತ್ತು ಪೇಪರ್ ಓದ್ತಿರ್ತೀವಲ್ವ ಅವತ್ತಿಗೆ ನಾವು ಅದೃಷ್ಟವಂತರು. ಯಾಕಂತಂದ್ರೆ ನಮ್ಮಲ್ಲಿ ಯಾವತ್ತು ಕಳ್ತನ ಆಗಿಲ್ಲ, ಬಟ್ ಬೇರೆ ಕಡೆ ಕಳ್ತನ ಆಗಿದೆ. ನಾವು ಅದು ನೋಡ್ಕೊಂಡು ನಾವೇನು ಮಾಡಬೇಕು, ನಾವು ಎಚ್ಚರವಾಗಿ ಇರಬೇಕು. ಸೊ ನಾನು ನಮ್ಮ ಸಿಬ್ಬಂದಿಯವರಿಗೆಲ್ಲ ಹೇಳಿದೆ, ಬೇರೆ ಕಡೆ ಕಳ್ತನ ಆಗಿದೆ, ಸೊ ದೇವಸ್ಥಾನ ಕಳ್ತನ ಆಗ್ತಾ ಇದೆ, ದೇವಸ್ಥಾನದವ್ರಿಗೆಲ್ಲ ಎಚ್ಚರವಾಗಿರಕ್ಕೆ ಹೇಳಿ ಅಂತ ನಾನು ನಮ್ಮಲ್ಲಿ 7 ದೇವಸ್ಥಾನ ಕಳ್ತನ ಆಯಿತು. ಅದಕ್ಕಿಂತ ಮುಂಚೆ ನಾನು ಅವ್ರಿಗೆ ಎಲ್ಲರಿಗೂ ಹೋಗಿ ದೇವಸ್ಥಾನದವ್ರಿಗೆಲ್ಲ ರಾತ್ರಿ ಬೀಟ್ ಅವ್ರಿಗೆ ದಿನ ಹೇಳ್ತಿತ್ತು. ಒಂದು ದಿವಸ ನನ್ನ ನೈಟ್ ಬಿಟ್ಟಿದ್ದಾಗ ನಾನು 4 ಗಂಟೆಗೆ ಮನೆಗೆ ಹೋಗುವಾಗಲೂ ಕೂಡ ನಾನು PRS ಅಂತ ಒಂದು ಕಂಟ್ರೋಲ್ ರೂಮ್ ಇರ್ತಾನು ಕೂಡ ಹೇಳಿದೆ. ನಾನು ದೇವಸ್ಥಾನ 1 ಗಂಟೆಗೆ ಹೇಳಿದೆ, 2 ಗಂಟೆಗೆ ಹೇಳಿದೆ, 3 ಗಂಟೆಗೆ ಹೇಳಿದೆ, ನಾನು 4 ಸರ್ತಿ ಹೇಳೋದು ಅವತ್ತು. ನಾನು ಎಲ್ಲ ದೇವಸ್ಥಾನದಲ್ಲಿ ಕಳ್ತನ ಆಗ್ತಿದೆ, ಗೋಕರ್ಣದಿಂದ ಇಲ್ಲಿವರೆಗೂ ನೀವು ಸ್ವಲ್ಪ ಅಲರ್ಟ್ ಮಾಡಿ ನೈಟ್ ಬಿಟ್ಟವ್ರಿಗೆ ದೇವಸ್ಥಾನ ಚೆಕ್ ಮಾಡಕ್ಕೆ ಹೇಳಿ. ಸೊ ಅವತ್ತು ಅದೃಷ್ಟಕ್ಕಾಗಲಿಲ್ಲ. 7 ದಿವಸ ಆದಮೇಲೆ ನಮ್ಮ ಮೂಗೇಶ್ ಸಾಹೇಬ್ ನನಗೆ 6 ಗಂಟೆಗೆ ಫೋನ್ ಮಾಡ್ತಾರೆ. ನಾನು ಗೊತ್ತಲ್ಲ ಪರಿಚಯ ಆಗಿರುತ್ತೆ, ಸೇವ್ ಇರುತ್ತೆ. ನಾನು ಫಸ್ಟ್ ಕಾಲ್ ನೋಡಿದೆ, ಬಿಡಿ ಏನಕ್ಕೋ ಮಾಡಿರ್ಬೇಕು ಅಂತ. ಮತ್ತೆ ನನ್ನ ಮನಸ್ಸು ಇರಲಿಲ್ಲ. 6 ಗಂಟೆಗೆ ಅಂದ ತಕ್ಷಣ ನನಗೆ ಫಸ್ಟ್ ಬರೋದೆ ಜಾಸ್ತಿ. 6 ಗಂಟೆಗೆ 7 ಗಂಟೆಗೆ ಯಾರ್ದಾದ್ರು ಕರೆ ಬಂದರೆ ನಮಗೆ ಅಲ್ಲಿ ಏನೋ ಕಳ್ತನ ಆಗಿದೆ ಅಂತ ಫಸ್ಟ್ ಬರೋದೇ ಹಾಗೆ. ಇನ್ನೆಲ್ಲರೂ ಜಾಸ್ತಿ ಜನ ಫೋನ್ ಮಾಡೋದು. ಮತ್ತು ನಾನು ಇಮಿಡಿಯೇಟ್ ಫೋನ್ ಮಾಡಿದೆ, ಏನಾಗಿದೆ ಬ್ರದರ್ ಅಂತಂದ್ರೆ, ಸರಿ ಅವ್ರು ಹೇಳಿದ್ದೆ ಹಾಗೆ, ಏನೋ ದೇವಸ್ಥಾನ ಕಳ್ತನ ಆಗಿದೆ. ಮತ್ತೆ ಕಳ್ತನ ಗೊತ್ತಲ್ಲ, ಈಗ ನಾನು ಹೋಗಲೇಬೇಕಲ್ಲ, ನಾನು ಇಮಿಡಿಯೇಟ್ ಆಗೋದು. ಸೊ ಅಲ್ಲಿ ಹೋಗ್ತೇನೋ, ಅಲ್ಲಿ ಹೋದ ಉದ್ದೇಶ ಹೋದೆ. ಸರ್ ಇಲ್ಲ CC ಕ್ಯಾಮ್ರಾ ಇದೆ ಸರ್, ಆಗ ಸರ್ ಈಗ ಸರ್ ಅಂತ ನನಗೆ ಭಾಳ ಖುಷಿ ಆಯಿತು. CC ಕ್ಯಾಮ್ರಾ ಇದ್ಮೇಲೆ ಇನ್ನೇನು ಕಳ್ಳರು ನಡೆಯೋದು ಭಾಳ ಸುಲಭ ಅಂತ ಇತ್ತು. ಎಷ್ಟೋ ಕಡೆ CC ಕ್ಯಾಮ್ರಾ ಇಲ್ಲ, CC ಕ್ಯಾಮ್ರಾ ಇದೆ ಅಂದಮೇಲೆ ನಮ್ಮ ಅರ್ಧ ಕೆಲಸ ಕಡಿಮೆ ಆಯಿತು. ನೀವು ಪೇಪರ್ಲೆಲ್ಲ ನೋಡಿರ್ತೀರ, ಏನಂತ ಅವರ ದೇವಸ್ಥಾನದನ್ನು ಓದಿರ್ತೀರಿ, ಅಲ್ಲೊಂದು ಗ್ಲಾಸ್ ಹಾಕಿದ್ರು, ಇನ್ಯಾವುದೋ ಒಂದು ಸೀರೆಯನ್ನು ಹಾಕಿದ್ರು, ಅಲ್ಲೆಲ್ಲ ಇತ್ತು. ದೇವಸ್ಥಾನ ಆಯ್ತು, CC ಕ್ಯಾಮ್ರಾ ಚೆಕ್ ಮಾಡಕ್ ಹೋಗ್ತೀವಿ, CC ಕ್ಯಾಮ್ರಾ ವರ್ಕ್ ಆಗೋದು ಮಾಡಿ ಎಷ್ಟೋ ಜನಗಳಿಗೆ ಕಳೆದೋಗ್ಬಿಟ್ಟು ಗೊತ್ತಾಯ್ತಲ್ಲ. ಇದು ಇವನ್ CC ಕ್ಯಾಮ್ರಾ ಇದ್ರು ಕೂಡ ನಮಗೆ ಅಲ್ಲಿ ಏನಾಯ್ತು, CC ಕ್ಯಾಮ್ರಾ. ಸೊ ಬಟ್ ಹೇಗೋ ನಾವು ಅದನ್ನ ಆ ಪ್ರಕರಣವನ್ನ ನಾವು ಹೇಗೋ ಅದನ್ನ ನಾವು ಪತ್ತೆ ಮಾಡಿದ್ವಿ, ತೊಂದರೆ ಇದೆ. ನಾನು ಈ 2 ವಿಚಾರ ಹೇಳಿದೆ. ನೀವು ದಿನನಿತ್ಯ ಪೇಪರ್ ಓದಬೇಕು, ಅದು ಸುತ್ತಮುತ್ತ ನಡೀತಿದೆ, ನೀವೇನನ್ನ ತಿಳ್ಕೋಬೇಕು. ನಿಮ್ಮ ಸುತ್ತಮುತ್ತ ದೇವಸ್ಥಾನ ಕಳ್ತನ ಆಗ್ತಿದೆ ಅಂತಂದ್ರೆ ನೀವು ದೇವಸ್ಥಾನದಲ್ಲಿ ಏನಾಗಬೇಕು, ಅಲರ್ಟ್ ಆಗ್ಬೇಕು. ನಮ್ಮೂರಲ್ಲಿ ಆಗ್ಬೇಕಂತೇನಿಲ್ಲ, ನಮ್ಮ ಸುತ್ತಮುತ್ತ ಅಥವಾ ನಮ್ಮ ರಾಜ್ಯದ ಇತರೆ ಭಾಗದಲ್ಲಿ ಕಳ್ತನ ಆಗ್ತಿದೆ ಅಂತಂದ್ರೆ ಏನ್ ಮಾಡ್ಬೇಕು, ದೇವಸ್ಥಾನ ಹುಂಡಿ ಹೊಡಿತಿದ್ದಾರೆ ಅಂತಂದ್ರೆ ನೀವೇನ್ ಮಾಡ್ಬೇಕು, ದೇವಸ್ಥಾನದವರೆಲ್ಲ ಆ ಕೂಡಲೇ ಒಂದು ಸಭೆ ಸೇರ್ಬೇಕು, ಅಥವಾ ಅದು ಮುಂಜಾಗ್ರತೆ ನೀವೇನ್ ಮಾಡ್ಕೋಬೇಕು, ಸ್ವಲ್ಪ ಜೀವನ ಆದ್ರೂ ನೀವು ಮಾಡ್ಕೊಂಡೇಬೇಕು. ನೀವು ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ನನ್ನ ಉದ್ದೇಶ ಏನು, ಎಷ್ಟೋ ಇವತ್ತು ಸಭೆ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಷ್ಟೋ ಕಡೆ CC ಕ್ಯಾಮ್ರಾ ಇಲ್ಲ, ಎಲ್ಲೆಲ್ಲೋ ದೇವಸ್ಥಾನಗಳಿದೆ, ಆಯ್ತಾ? ಒಂದು ತಾವು CC ಕ್ಯಾಮ್ರಾ ಹಾಕ್ಬೇಕು ಅನ್ನೋದು ಒಂದು. ಇನ್ನೊಂದು ಇರುವಂತ CC ಕ್ಯಾಮ್ರಾವನ್ನ ಚೆಕ್ ಮಾಡ್ಕೊಳ್ಳಿ ಅಂತ ರೆಗ್ಯುಲರ್ ಬೇಸಲ್ಲಿ ನೀವು ಅಟ್ಲೀಸ್ಟ್ 2 ದಿವಸ 3 ದಿವಸ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ನಮಗೂ ಒಂದು ಅನುಕೂಲ, ನಿಮಗೂ ಒಂದು ಸೇಫ್. ಒಂದು CC ಕ್ಯಾಮ್ರಾ ಇದ್ರೆ ಒಬ್ರು ಪೊಲೀಸರು ಇದ್ದಾರೆ. ಇವತ್ತಿನ ಕಾಲಕ್ಕೆ ಒಬ್ರು ಒಳ್ಳೆ ಕ್ವಾಲಿಟಿ CC ಕ್ಯಾಮ್ರಾ ಹಾಕಿದ್ರೆ ಅಲ್ಲಿ ಪೊಲೀಸರು ಇದ್ದಂಗೆ ಅವರು ಎಲ್ಲ ಅವರು ನೋಡ್ಕೊತಿರ್ತಾರೆ. ಅರ್ಥ ಆಯ್ತಲ್ಲ? ಅಲ್ಲಿ ಬರಕ್ ಸಹಿತ ಇರ್ತಾರೆ. ಅಲ್ಲಿ CC ಕ್ಯಾಮ್ರಾ ಇತ್ತು ಅಂದ್ರೆ
ಅಲ್ಲಿ ಆ ಕಡೆ ಈ ಕಡೆ ಅಡ್ಡಾಡ ಸಹಿತ ವಿಚಾರ ಮಾಡ್ತಾರೆ. ಬಟ್ ಜನಕ್ಕೆ ನಾವು ಎಷ್ಟು ಹೇಳಬೇಕು, ಜನಕ್ಕೆ ಎಷ್ಟು ಹೇಳಬೇಕು, ಆಮೇಲೆ ಸಾರ್ವಜನಿಕರ ಇದು ನಿಮ್ಮ ದೇವಸ್ಥಾನ ಎಷ್ಟು ಹೇಳಿದ್ರು ಕೂಡ ಏನು ಮಾಡ್ತಾರೆ, ಹಾಕ್ಸಲ್ಲ. ಈಗ ನಾನು ಬರ್ಬೇಕಾದ್ರೆ ಅಶೋಕ್ ಹೇಳ್ತಾ ಇದ್ದ, ಸರ್ ಇವತ್ತು ತುಂಬ ಕಡಿಮೆ ಬಂದ್ಬಿಟ್ಟಿದ್ದಾರೆ ಸರ್ ಅಂತ. ಹೌದು, ಕರೆಕ್ಟ್. ನಾನು ಮನಸ್ಸಲ್ಲಿ ವಿಚಾರ ಮಾಡ್ತಾ ಹೌದು. ಬಟ್ ಜನರಿಗೆ ನೋಡಿ, ಪೊಲೀಸ್ ಸ್ಟೇಷನ್ ಬಂದ್ಮೇಲೆ ಕಂಪ್ಲೇಂಟ್ ತೊಗೊಳ್ಳೇಬೇಕು ನಾವು, ಹೌದಾ ಇಲ್ವಾ? ಕಳ್ತನ ಇದೆ ಅಂತೇಳಿ ನಾವು ನಾಳೆ ಅನ್ನಕ್ಕಾಗುತ್ತಾ? ನೀವು ಕೇಳೋದೇ ಇಲ್ಲ, ಕಾನೂನು ಹೇಳ್ತೇನೆ ನಮ್ಗೆ, ಹೌದಲ್ವಾ? ಕಂಪ್ಲೇಂಟ್ ತೊಗೊಳ್ಳೇಬೇಕು. ಕಳ್ತನದಲ್ಲಿ ₹1 ಕಡಿಮೆ ಆಗ್ತದೆ, ಹೌದಲ್ವಾ? ನೋಡಿದಲ್ವ? ಬಟ್ ನಾವು ಏನೋ ಒಂದು ಸಣ್ಣ ಕೆಲಸ ಹೇಳಿದ್ರೆ ಜನ ಹೊಟ್ಟೆ ಹಾಕಲ್ಲ. ಈಗ ಇವತ್ತು ಇಷ್ಟ ಹೇಳ್ತಾ ಇದ್ದೀವಿ, ಮುಂದೆ ಕೂಡ ನಾವು ಜಾಸ್ತಿ ಸಾಕಷ್ಟು ಹೇಳ್ತೀವಿ. ದಯವಿಟ್ಟು ನೀವು ನಿಮ್ಮ ದೇವಸ್ಥಾನದಲ್ಲಿ ಕನಿಷ್ಠ ಒಂದು CC ಕ್ಯಾಮ್ರಾ ಹಾಕಿ. ಎಲ್ಲಿ ಹುಂಡಿ ಇರುತ್ತೋ ಅಥವಾ ಎಲ್ಲಿ ನಿಮ್ಮ ದೇವಸ್ಥಾನ ಗರ್ಭಗುಡಿ ಇರುತ್ತೋ, ಮತ್ತೆ ಹೊರಗಡೆ ಒಂದು ಎಂಟ್ರಿ ಎಕ್ಸಿಟ್ ಇರುತ್ತೆ, ಅಡ್ಡಾಡುವಂಥದ್ದು, ಮತ್ತು 3 ರಿಂದ 4 CC ಕ್ಯಾಮ್ರಾ, ಒಂದು 20,000 ಚೆನ್ನಾಗಿರೋ ಕ್ವಾಲಿಟಿ ಚೆಕ್ ಮಾಡಿ ಚೆನ್ನಾಗಿರೋ CC ಕ್ಯಾಮ್ರಾ ಹಾಕ್ತಿದ್ವಿ. ನಾವೆಲ್ಲರೂ ಅದೃಷ್ಟವಂತರು, ಹೌದಲ್ವಾ? ನೀವು ಆರಾಮಾಗಿರ್ಬೋದು, ನಾವು ಆರಾಮಾಗಿ. ಎಲ್ಲೆಲ್ಲಿ ಇಲ್ಲಲ್ಲ ಅಲ್ಲೆಲ್ಲ ಕಳ್ತನ ಮಾಡ್ತಾರೆ. ಅವ್ರು ಹುಡ್ತಾರೆ, ಮುಂಚೆ ಸರ್ವೆ ಮಾಡ್ತಾರೆ, 1 ದಿವಸ 2 ದಿವಸ ಸರ್ವೆ ಮಾಡ್ತಾರೆ, ಸರಿನಾ? ಸೊ ದಯವಿಟ್ಟು ಅದಕ್ಕೆ ತಾವೆಲ್ಲ ಏನು ಮಾಡಬೇಕು, ಕರೆದಿರೋ ಉದ್ದೇಶ CC ಕ್ಯಾಮ್ರಾ ಹಾಕಲೇಬೇಕು ಅಂತ. ನೀವು ಇಲ್ಲಿಂದ ಹೋದ್ಮೇಲೆ ಹಾಕಲೇಬೇಕು ಅಂತ ನಮ್ದು ವಿನಂತಿ. ಅರ್ಥ ಆಯ್ತು? ನಮ್ದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನೀವೆಲ್ಲ CC ಕ್ಯಾಮ್ರಾ ಹಾಕಿ, ನಮಗೂ ಸರ್ಕಾರ ಮಾಡಿ, ನಿಮಗೂ ಒಳ್ಳೆಯದು. ನಮ್ಮ ಉದ್ದೇಶ CC ಕ್ಯಾಮ್ರಾ ಹಾಕಲೇಬೇಕು ನೀವು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಿಮಗೆಲ್ಲ, ಆಯ್ತಾ? ನೀವು ದಯವಿಟ್ಟು CC ಕ್ಯಾಮ್ರಾ ಆಯ್ತಾ? ಆಮೇಲೆ ಹುಂಡಿ ಇರುವಲ್ಲಿ ಸಾಧ್ಯದಷ್ಟು ಈಗ ಈ ಹುಂಡಿ ಅಂತೆಲ್ಲ ಬಂದಿದೆ, ಕರೆಕ್ಟ್ ಏನೇನೋ ಬಂದಿದೆ, ಈಗ ಟೆಕ್ನಾಲಜಿ ತುಂಬ ಇದೆ, ನೀವು ಕೂಡ ಅಳವಡಿಸ್ಕೋಬೋದು. ಈ ಹುಂಡಿನೂ ಮಾಡ್ಬೋದು, ಅಥವಾ ನೀವೇ ಬೇಕಿದ್ರೆ ಬೇರೆ ಆಲ್ಟರ್ನೇಟಿವ್ ಒಂದು. ಆಮೇಲೆ ಹುಂಡಿಯನ್ನು ವರ್ಷಾಂಗದಲ್ಲಿ ಹೊಡಿದೇ ಇರಬಾರ್ದು. ಅರ್ಥ ಆಯ್ತಾರೆ? ಇವಾಗ ಬದೃಷ್ಟಕ್ಕೆ ಇವರ ಹುಂಡಿಯನ್ನ ತಿಂಗಳ ಒಂದು ನಮ್ಮ ಕಡಿಮೆ ಅದಕ್ಕೆ ಒಂದು ಸೇವ್ ಇಲ್ಲ, ನಮ್ಮ ಪ್ಲೇಟಲ್ಲೇ ಒಂದು 2 ಲಕ್ಷ 3 ಲಕ್ಷ ಕೊಟ್ಬಿಡೋರು ಅವರು. ಆ ಹುಂಡಿಯನ್ನು ಪ್ರತಿ ತಿಂಗಳು ಹೊಡಿತಾರೆ ಅವರು, ಅದೊಂದು ಒಳ್ಳೆ ಕೆಲಸ. ನೀವು ಹುಂಡಿಯನ್ನ ಪ್ರತಿ ತಿಂಗಳು ಹೊಡಿಲಿಲ್ಲ ಅಂತಂದ್ರೆ, ವರ್ಷಕ್ಕೊಮ್ಮೆ ಹೊಡೆದಿಲ್ಲ ಅಂತಂದ್ರೆ ಕಳ್ಳರಿಗೆ ಆಹ್ವಾನ ಕೊಟ್ಟಾಗ ನೀವು, ಅರ್ಥ ಆಯ್ತಲ್ಲ? ಕಳ್ಳರಿಗೆ ನೀವೇ ಒಂದು ಆಹ್ವಾನ ಪತ್ರಿಕೆ ಇಟ್ಟಂಗೆ, ನೋಡಪ್ಪ ಕಳ್ಳ 1 ವರ್ಷ ಆಯ್ತು ನಾನು ಹುಂಡಿಯನ್ನು ನೋಡಿದಿಲ್ಲ, ಯಾವಾಗ ಬೇಕಾದಾಗ ಬಂದು ಹೋಗ್ಬೋದು ನೀನು, ಅರ್ಥ ಆಯ್ತಲ್ಲ? ಅಲ್ಲ, ಅದು ನೀವು ನೋಡಿ, ಎಷ್ಟು ಈಗ ನಾವು ಎಷ್ಟೋ ಕಳೆದ ನಾವು ಒಂದಷ್ಟು ಪ್ರಯತ್ನ ಮಾಡಿ ಹಿಡಿತೀವಿ, ತೊಂದರೆ ಇದೆ. ಅವಾಗ ನೀವು ಹಿಡಿದೇ ಇದ್ರೆ ಯಾರಿಗೆ ತೊಂದರೆ, ಯಾರಿಗೆ ಲಾಸ್ ಆಗುತ್ತೆ? ನಿಮಗೆ ಅಲ್ವಾ? ಪಾಪ ಎಷ್ಟೋ ಭಕ್ತರು ಅದಕ್ಕೆ ಒಂದಷ್ಟು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಒಂದಷ್ಟು ಕಡೆ ಹಾಕಿರ್ತಾರೆ, ಅದು ಯಾರ್ದು ಇನ್ಯಾರ್ದು ಪಾಲಾಗ್ತದೆ. ಸೊ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡ್ಕೊಳ್ಳೋದು. ದೇವಸ್ಥಾನದ ಹುಂಡಿಯನ್ನು ಸಾಧ್ಯದಷ್ಟು ತಿಂಗಳಕ್ಕೆ ನೀವು ಹೊಡೆಯೋಕ್ಕೆ ಟ್ರೈ ಮಾಡಿ. ಏನು ಭಾಳತ್ತಾಗಲ್ಲ, ನಿಮಗೆ ತಿಂಗಳಿಗೆ ಆಗ್ತಿದ್ರೆ 1.5 ತಿಂಗಳು ನಿಮ್ಗೆ ಏನು ಸಾಧ್ಯ ಇದೆ ತಿಂಗಳಲ್ಲಿ ಕೊಡಿ, ತಿಂಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ತಿಂಗಳಲ್ಲಿ ಆಗಲಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು, 1 ವಾರ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಮಾಡಿ ಹುಂಡಿಯನ್ನು, ಈ ಹುಂಡಿಯನ್ನು ಅಳವಡಿಸ್ಕೋಬೋದು. ಬೇಕಾದ್ರೆ ಈ ಹುಂಡಿ ಅಂತ ಬಂದು QR ಕೋಡ್ ಅದರಲ್ಲಿ ನೀವು ಅಂಟಿಸ್ಬೋದು. ದೇವಸ್ಥಾನ ಒಂದು CC ಕ್ಯಾಮ್ರಾ ಅಳವಡಿಸ್ಕೋಬೋದು. ಆಮೇಲೆ ನಿಮಗೆ ಸಾಧ್ಯದಷ್ಟು ಯಾರಾದರೂ ಸಸ್ಪೆಕ್ಟು ನಿಮಗೆ ಮೂಮೆಂಟ್ಸ್ ಗೊತ್ತಾಯ್ತಲ್ಲ, ಆ ಟೈಮಲ್ಲಿ ನಮಗೆಲ್ಲ ಹೇಳಬೇಕು. ನಿಮಗೆ ಒಂದು ಸ್ವಲ್ಪ ಏನೋ ಭಯ ಅನಿಸುತ್ತೆ ಸರ್, ಯಾರೋ ಬರ್ತಾರೆ, ಹಂಗೆ ಅಡ್ಡಾಡ್ತಿರ್ತಾರೆ, ಸುತ್ತಮುತ್ತ ಏನೋ ನಡೀತಿದೆ ಅಂದರೆ ನಮಗೆ ನೀವು ನಮ್ಮ ಗಮನಕ್ಕೆ ದಯವಿಟ್ಟು ತರಬೇಕು, ಸರಿನಾ? ಮೊನ್ನೆ ಯಾವುದೋ ಒಂದು ದೇವಸ್ಥಾನ ಕಳ್ಳ ನಾನು ಹೊಡೆದಿದ್ದೀನಿ ಅಂತ ಹೇಳ್ತಾನೆ, ಆ ದೇವಸ್ಥಾನದವ್ರು ನಾನು ಹೊಡೆದಿದ್ದಾರೇನ್ರಿ ನಾನು ಕೇಳ್ತೇನೋ, ಇಲ್ಲ ಅಂತ ಅವ್ರು ಹೇಳ್ತಾರೆ. ಅರ್ಥ ಐತೆ ನಿಮ್ಗೆ? ಅಂದ್ರೆ ದೇವಸ್ಥಾನ ಇಂಟೀರಿಯರ್ ಅವ್ರು ಯಾವಾಗ ಹೊಡೆದು ಹೋಗೋಣ ಗೊತ್ತಿಲ್ಲ ಅವರಿಗೆ, ಅಂದ್ರೆ ಹೋಗಲ್ಲ. ಸೊ ಅರ್ಥ ಆಯ್ತು? ಸೊ ಈ ಥರದ ಪರಿಸ್ಥಿತಿ ಇದೆ. ದಯವಿಟ್ಟು ಆ ಥರ ಆಗಬಾರ್ದು. ನೆಕ್ಸ್ಟು ನೀವೆಲ್ಲ ದಯವಿಟ್ಟು ನಮ್ಮದು ಏನಪ್ಪ ಕರೆ ಅಂತಂದ್ರೆ, ನೀವೆಲ್ಲರೂ ದಯವಿಟ್ಟು ಒಂದು CC ಕ್ಯಾಮ್ರಾವನ್ನು ಯಾವುದೇ ರೂಪದಲ್ಲಾದರೂ ಯಾರ್ದಾರು ಹಿಡ್ಕೊಂಡಾದ್ರೂ ನೀವು ಏನು ಮಾಡಬೇಕು, CC ಕ್ಯಾಮ್ರಾವನ್ನು ಹಾಕಿ. ಇದು ನಮ್ಮ ರಿಕ್ವೆಸ್ಟ್, ಆಯ್ತಾ? ಆಮೇಲೆ ಹುಂಡಿಯನ್ನು ಏನು ಮಾಡಬೇಕು, 1 ತಿಂಗಳಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡಿ. ಅದೆಂಥದೇ ದೊಡ್ಡ ದೇವಸ್ಥಾನ ಇರಲಿ, ನೀವು ಅದನ್ನೆಲ್ಲ ಸಭೆ ಕರೆದು ಒಂದು ಕಮಿಟಿ ಮಾಡಿಕೊಂಡು. ಈಗ ನೋಡಿ, ಚಡ್ಚನ್ನ ಪೇಪರ್ ಓದಿದ್ರು, ನಾನು ಪೇಪರ್ ಓದ್ತಿರ್ತೇನೆ, ಅದೇ ಹೇಳ್ತೇನೆ, ಪೇಪರ್ ಓದಬೇಕು. ಚಡ್ಚನ್ನ SBI ಬ್ಯಾಂಕ್ ದರೋಡೆ ಆಯಿತು, ಹೌದಲ್ವಾ? ಅಲ್ಲೇನು ದರೋಡೆ ಆಗುತ್ತೆ ಅಂತ ಕನಸು ಬಿದ್ದಿರುತ್ತಾ? ನಾವೆಲ್ಲ ಹೇಗೆ ಅನ್ಕೋತೇವೆ ಅಂತಂದ್ರೆ ಏನೂ ಆಗಲ್ಲಪ್ಪ ಅಂತ ಅನ್ಕೊಂಡಿರ್ತೀವಿ. ಅಲ್ಲೇ ಎಲ್ಲ ಆಗಿತ್ತು. ಮಂಗಳೂರಲ್ಲಿ ಲಾಸ್ಟ್ ಟೈಮ್ ಬ್ಯಾಂಕ್ ದರೋಡೆ ಆಯಿತು, ಬೀದರಲ್ಲಿ ಬ್ಯಾಂಕ್ ದರೋಡೆ ಆಯಿತು, ಚಡ್ಚನ್ದಲ್ಲಿ ಆಯ್ತು, ಮಂಗಳೂರಲ್ಲಿ ಆಯ್ತಲ್ವಾ? ಮಂಗಳೂರಲ್ಲಿ ಆಯ್ತು ಅಂತಂದ್ರೆ ಅದು ಪಟ್ಟಣದಲ್ಲಿ ಆಗ್ಬರ್ತಿರೋದು ಇದೆಯಾ ಅಲ್ವಾ? ಅವ್ರಿಗೆ ದರೋಡೆ ಮಾಡೋರಿಗೆ ಈಸಿ ದಾರಿ ಹೋಗ್ತಿರ್ತಾರೆ, ಅಷ್ಟಿಗೆ ಎಕ್ಸಿಟ್ ಆಗ್ಬೇಕಷ್ಟೇ ಅವರು. ಮಂಗಳೂರಲ್ಲಿ ದರೋಡೆ ಮಾಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ಚಡ್ಚನ್ನ ಅವರೆಲ್ಲ ಮಹಾರಾಷ್ಟ್ರ ಬಿಡಿ, ತೊಂದರೆ ಏನಿಲ್ಲ. ಬಟ್ ಈ ಥರದ್ದೆಲ್ಲ ವಾತಾವರಣ ಇದ್ದಾಗ ನೀವು ದಯವಿಟ್ಟು ಏನು ಮಾಡಬೇಕು, ತುಂಬ ಏನೋ ಅಲರ್ಟ್ ಆಗಿ ನಿಂತ್ಕೊಂಡು, ನೀವೊಂದೆಲ್ಲ ಮ್ಯಾನೇಜ್ಮೆಂಟ್ ಇರುತ್ತೆ, ಒಂದು ಕಮಿಟಿ ಇರುತ್ತೆ, ನೀವೆಲ್ಲ ಸಭೆಯನ್ನ ಕರೆದ್ಬಿಟ್ಟು ಒಂದು ಕೂಡಲೇ CC ಕ್ಯಾಮ್ರಾವನ್ನು ಹಾಕಿಸುವಂಥ ವ್ಯವಸ್ಥೆಯನ್ನು ದಯವಿಟ್ಟು ನಮ್ಮದೊಂದು ರಿಕ್ವೆಸ್ಟ್ ಇಟ್ಕೊಂಡು ಮಾಡಿ, ಆಯಿತಾ?
ಮತ್ತೆ ನೀವೇನು ಹಾಕ್ತಿದ್ರು ನಾವು ಕಂಪ್ಲೇಂಟ್ ತೊಗೊಂಡೇ ತಗೋತೀವಿ, ನಾವೇನು ಮಾಡೋಕ್ಕಾಗಲ್ಲ ಅವಾಗ. ಬಟ್ ನನ್ನ ಧರ್ಮ ಅಲ್ವಾ, ನನ್ನ ಧರ್ಮ ನನಗೆ ಅನಿಸಿದೆ ಮುಂದೆ ಯಾವತ್ತು ಎಂದೂ ಹಾಕಬಾರ್ದು ಅಂದರೆ CC ಕ್ಯಾಮ್ರಾ ಒಂದು 3 ರಿಂದ 4 CC ಕ್ಯಾಮ್ರಾ ಹಾಕಿ ಆ DVRನ ಇನ್ನೆಲ್ಲಾದರೂ ಇಡಿ, ಅವ್ರ ಕೈಗೆ ಸಿಗೋಂಗೆ ಇಡಬೇಡಿ. DVR ಇದೆಯಲ್ಲ ಕೈಗೆ ಸಿಗ್ಲಾರ್ದಂಗೆ ಎಲ್ಲಾದರೂ ಒಂದು ಕಡೆ. ಇವ್ರು DVR ಚೆನ್ನಾಗಿರೋ ಕಡೆ ಇಟ್ಟಿದ್ರು, ಬಟ್ ಏನು ಮಾಡೋದು ಅಲ್ಲಿ ಸಖತ್ ಬೇಜಾರಾಯ್ತು ನನಗೆ. CC ಕ್ಯಾಮ್ರಾ ಇದೆ, ಕಳ್ಳರು ಸಿಕ್ತು ಅಂತ ನಾವೆಲ್ಲ ಖುಷಿಲಿದ್ದೆವು. ಅಲ್ಲಿ ಹೋಗಿ ನೋಡಿದ್ರೆ ಪವರ್ ಕನೆಕ್ಷನ್ ಕೊಟ್ಟಿಲ್ಲ, ಅದಕ್ಕೆ ಗೊತ್ತಾಯ್ತಲ್ಲ ಅದೇ ಬರ್ತಾರೆ ಕೊಟ್ಟರೆ ಪವರ್ ಕನೆಕ್ಷನ್ ಹೋಗಿ, ಬಟ್ ಹೇಗೋ ಕಳ್ಳರು ನಾವು ಬಿದ್ದಿದ್ದೇವೆ ಅವ್ರಿಗೆ, ಆಯ್ತಾ. ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು, CC ಕ್ಯಾಮ್ರಾ ಆಯ್ತಾ. ಅದೊಂದೇ ಉದ್ದೇಶ ನಾವು ಕರೆದಿದ್ದು ನಿಮ್ಮ ಸ್ಟಾರ್ಟಾಗಿ. ಎಲ್ಲರೂ ದಯವಿಟ್ಟು ಶಾರ್ಟ್ ಪೀರಿಯಡಲ್ಲಿ ನಮಗೆ ನೀವು ವಾಪಸ್ ಮತ್ತೆ ಹೇಳಬೇಕು, ಸರ್ ನಾವೆಲ್ಲ CC ಕ್ಯಾಮ್ರಾ ನಮ್ಮ ದೇವಸ್ಥಾನಕ್ಕೆ ಹಾಕಿದ್ದೆವು, ಹಾಕ್ಬೋದು ಕೂಡ, ನನಗೇನು ಕಷ್ಟ ಏನಿಲ್ಲ. ನೀವೆಲ್ಲ ಮನಸ್ಸು ಮಾಡಬೇಕು ಅಷ್ಟೇ. ಈಗ ಕೆಲವೊಬ್ರು ಇದೆ, ಇವುದೆಲ್ಲ ಇದೆ, ಇಲ್ಲದೇ ಇರೋರು ಮನಸ್ಸು ಮಾಡಿ. ನಮಗೂ ತೊಂದರೆ ಇದೆ, ನಾವು ಕೂಡ ಯಾರಿಗಾದ್ರೂ ಊರಲ್ಲಿ ಬಂದು ಹೇಳ್ತೀವಿ, ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಕೆಲವೊಂದು ಕಡೆ ಇಟ್ಟಿದ್ರು ತುಂಬ ಹಾಕೋಕ್ಕಾಗೋದೇ ಇಲ್ಲ ಸರ್, ಯಾರು ಬರೋದೇ ಇಲ್ಲ ಅಂತಂದರೆ ಯಾರಾದರೂ ಬೇರೆಯವ್ರು ಇಟ್ಕೊಂಡಾದ್ರೂ ಒಂದಲ್ಲಿ CC ಕ್ಯಾಮ್ರಾ ಹಾಕ್ಲೇಬೇಕು. ಸರಿನಾ? ಸರಿ ಸರ್. ಅಷ್ಟು ನಮ್ಮ ಕಡೆಯಿಂದ ಇದೆ. ನಿಮ್ಮ ಕಡೆಯಿಂದ ಏನಾದರೂ ಮತ್ತೆ ನೀವು ದಯವಿಟ್ಟು ಸಭೆಯನ್ನು ಕರೆದಾಗ ಸಾಕು.